ರಾತ್ರಿಯ ಈ ಮೌನಕ್ಕೆ ಇಂದು ಸಾವಿರ ಕಣ್ಣುಗಳಿವೆ. ಆ ಕಣ್ಣುಗಳು ಅಜಯ್ನನ್ನೇ ಹಸಿದಂತೆ ದಿಟ್ಟಿಸುತ್ತಿವೆ. ಕಾಡಿನ ಆ ದಾರಿಯಲ್ಲಿ ಕತ್ತಲೆಗಿಂತಲೂ ಕಪ್ಪಾದ ಆ ನೆರಳು ಇವತ್ತು ಅಲುಗಾಡುತ್ತಿಲ್ಲ. ಅದು ಕಲ್ಲಿನ ವಿಗ್ರಹದಂತೆ ನಿಂತು ಅಜಯ್ನನ್ನೇ ಆಹ್ವಾನಿಸುತ್ತಿದೆ. ಎಲ್ಲಿಯವರೆಗೆ ಈ ಬೆನ್ನಟ್ಟುವ ಭಯ? ಎಲ್ಲಿಯವರೆಗೆ ಈ ಕಣ್ಣ ಮುಚ್ಚಾಲೆ? ಸಾವು ಅನಿವಾರ್ಯ ಅಂದ ಮೇಲೆ ಈ ಮೌನಕ್ಕೆ ಶರಣಾಗುವುದಕ್ಕಿಂತ ಸತ್ಯವನ್ನು ನೋಡುವ ಹಠವೇ ಲೇಸು. ಅಜಯ್ನ ಎದೆಯಲ್ಲಿ ಇಂದು ನಡುಕವಿಲ್ಲ, ಬದಲಿಗೆ ಶತಮಾನಗಳ ರಹಸ್ಯವನ್ನು ಸೀಳುವ ಬೆಂಕಿ ಉರಿಯುತ್ತಿದೆ. ಅವನು ಹಿಂದೆ ನೋಡಲಿಲ್ಲ, ಒಂದು ಕ್ಷಣವೂ ಯೋಚಿಸಲಿಲ್ಲ. ತನ್ನ ಬೆನ್ನೇರಿರುವ ಭಯದ ಮುಳ್ಳುಗಳನ್ನು ಕಿತ್ತೆಸೆದು ಆ ಕರಾಳ ಆಕೃತಿಯತ್ತ ಚಿರತೆಯಂತೆ ನೆಗೆದಿದ್ದಾನೆ. ಆ ನೆರಳಿನ ಮುಖವಾಡ ಸರಿದಾಗ ಅಲ್ಲಿ ಸಿಗುವುದು ದೇವರ ದರ್ಶನವೋ ಅಥವಾ ಅಜಯ್ನ ಅಸ್ತಿತ್ವವನ್ನೇ ನುಂಗುವ ಸಮಾಧಿಯ ಮೌನವೋ? ಅವನ ಈ ಹುಚ್ಚು ಸಾಹಸ ಅವನನ್ನು ಸತ್ಯದ ಸಿಂಹಾಸನದ ಮೇಲೆ ಕೂರಿಸುತ್ತಾ ಅಥವಾ ಅವನ ಕುಲವನ್ನೇ ಬಲಿ ಕೇಳುವ ಬಲಿಪೀಠದ ಕಡೆಗೆ ಕೊಂಡೊಯ್ಯುತ್ತಾ? ಅಸಲಿ ಆಟ ಈಗ ಶುರು. ವಾಸುಕಿ ಕೆರೆಯ ಆ ಮರಗಟ್ಟುವ ಚಳಿಯ ನೀರು ಅಲ್ಲಿ ಅಡಗಿತ್ತು ಅಜ್ಜಪ್ಪ ಇಡೀ ಪ್ರಪಂಚದಿಂದ ಮುಚ್ಚಿಟ್ಟಿದ್ದ ಆ ಕರಾಳ ರಹಸ್ಯ. ಪ್ರಾಣ ಹೋಗುವ ಕ್ಷಣದಲ್ಲಿ ಅಜಯ್ಗೆ ದಾರಿ ತೋರಿಸಿದ್ದು ಆ ದೈವಿ ಸರ್ಪ. ಅದು ಕೇವಲ ದಾರಿಯಲ್ಲ, ಅಜಯ್ ತನ್ನ ರಕ್ತದಲ್ಲೇ ಹೊತ್ತು ತಂದಿರುವ ಸರ್ಪಬಂಧನದ ಋಣ. ಆ ಕಲ್ಲಿನ ಬಾಗಿಲ ಮೇಲೆ ಮೂಡಿ ಬಂದ ಆ ನಿಗೂಢ ಮುದ್ರೆ, ಪದ್ಮನಾಭ ಸ್ವಾಮಿ ದೇವಸ್ಥಾನದ ವಾಲ್ಟು ರಹಸ್ಯ ಅಜಯ್ನ ಕೈ ಸೇರಿತ್ತು. ಆದರೆ ಸಂಭ್ರಮಿಸುವ ಮೊದಲೇ ಮನೆಯ ಗೇಟಿನ ಮುಂದೆ ಕಾಣಿಸಿಕೊಂಡಿತ್ತು ಆ ಭೀಕರ ಕಪ್ಪು ಆಕೃತಿ. ಕತ್ತಲೆಯನ್ನೇ ನುಂಗಿ ನಿಂತಿರುವ ಆಕೃತಿ ಅಜಯ್ನನ್ನು ಕಾಪಾಡಲು ಬಂದಿದೆಯೋ ಅಥವಾ ರಹಸ್ಯ ಕೆದಕಿದ್ದಕ್ಕೆ ಶಿಕ್ಷೆ ನೀಡಲು ಬಂದಿದೆಯೋ? ಕಳೆದ ಸಂಚಿಕೆಯಲ್ಲಿ ಸಾವಿನ ದವಡೆಯಿಂದ ಪಾರಾಗಿದ್ದ ಅಜಯ್ ಇವತ್ತು ಆ ಆಕೃತಿಯನ್ನು ಹಿಂಬಾಲಿಸಲು ನಿರ್ಧರಿಸಿದ್ದಾನೆ. ಆ ಆಕೃತಿ ಮುಖವಾಡ ಸರಿದಾಗ ಬಯಲಾಗುವ ಸತ್ಯ ಅಜಯ್ನ ಬದುಕನ್ನೇ ಬದಲಿಸುವುದೇ? ಕಾಡಿನ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಹಗಲಿನ ಪ್ರಪಂಚ ಅಳಿಸಿ ಹೋದಂತೆ ಭಾಸವಾಯಿತು. ಇಲ್ಲಿ ಗಾಳಿ ಬೀಸುತ್ತಿರಲಿಲ್ಲ, ಬದಲಿಗೆ ಮರಗಳ ನಡುವೆ ಯಾವುದೋ ರಹಸ್ಯವನ್ನು ಪಿಸುಗುಟ್ಟುತ್ತಿತ್ತು. ಒಣಗಿದ ಎಲೆಗಳ ಮೇಲೆ ಅಜಯ್ ಇಡುತ್ತಿದ್ದ ಪ್ರತಿ ಹೆಜ್ಜೆಯೂ ಆ ಇಡೀ ಸ್ಮಶಾನ ಸದೃಶ ಮೌನವನ್ನು ಸೀಳುತ್ತಿತ್ತು. ಒಣರೆಂಬೆಗಳು ಮುರಿಯುತ್ತಿದ್ದ ಸದ್ದು ಅವನನ್ನು ಎಚ್ಚರಿಸುತ್ತಿತ್ತು. ಆ ನೆರಳು ಅಜಯ್ನಿಂದ ಕೇವಲ 5 ಅಡಿ ದೂರದಲ್ಲಿತ್ತು. ಅದು ದಟ್ಟವಾದ ಪೊದೆಗಳ ನಡುವೆ ಹೋಗುವಾಗ ಯಾವುದೇ ಸದ್ದು ಮಾಡುತ್ತಿರಲಿಲ್ಲ. ಅದು ಮನುಷ್ಯನಾಗಿದ್ದರೆ ಗಿಡಗಂಟಿಗಳು ಅಲುಗಾಡಬೇಕಿತ್ತು. ಆದರೆ ಆ ಆಕೃತಿ ಗಾಳಿಯಂತೆ ಮರಗಳ ನಡುವೆ ಕರಗುತ್ತಾ ಸಾಗುತ್ತಿತ್ತು. ಅಜಯ್ನ ಉಸಿರಾಟ ಈಗ ವೇಗವಾಗಿತ್ತು. ಅವನ ಶ್ವಾಸಕೋಶಕ್ಕೆ ಸೇರುತ್ತಿದ್ದ ತಣ್ಣನೆಯ ಗಾಳಿ ಅವನಿಗೆ ಎಚ್ಚರಿಕೆ ನೀಡುತ್ತಿತ್ತು. ಆದರೆ ಅವನ ಎದೆ ಬಡಿತ ಈಗ ಚಂಡೆಯ ಸದ್ದಿನಂತೆ ಬಡಿಯುತ್ತಿತ್ತು. ಪ್ರತಿಯೊಂದು ಬಡಿತದಲ್ಲೂ ಆ ಆಕೃತಿಯ ಅಸಲಿಯತ್ತು ತಿಳಿಯುವ ಹಂಬಲವಿತ್ತು. ಚೂಪಾದ ಮುಳ್ಳಿನ ಗಿಡಗಳು ಅವನ ತೋಳುಗಳನ್ನು ಸೀಳುತ್ತಿದ್ದವು, ಕಲ್ಲುಗಳು ಅವನ ಕಾಲಿಗೆ ತಾಗುತ್ತಿದ್ದವು. ಆದರೆ ಅಜಯ್ ಯಾವುದನ್ನು ಲೆಕ್ಕಿಸಲಿಲ್ಲ. ನಿಲ್ಲು, ಯಾರು ನೀನು ಎಂದು ಅರಚಬೇಕು ಎಂದುಕೊಂಡ ಅಜಯ್ಗೆ ಮಾತು ಆಚೆ ಬರಲಿಲ್ಲ. ಅವನ ಪೂರ್ತಿ ಗಮನ ಆ ಕಪ್ಪು ಆಕೃತಿಯ ಮೇಲಿತ್ತು. ಅದು ಈಗ ಕಾಡಿನ ಇನ್ನೂ ದಟ್ಟವಾದ ಭಾಗಕ್ಕೆ ಅವನನ್ನು ಕರೆದೊಯ್ಯುತ್ತಿತ್ತು. ಮರಗಳ ರೆಂಬೆಗಳು ಕತ್ತಲೆಯಲ್ಲಿ ರಾಕ್ಷಸರ ಕೈಗಳಂತೆ ಅಜಯ್ನನ್ನು ತಡೆಯಲು ಹವಣಿಸುತ್ತಿದ್ದವು. ಇಡೀ ಕಾಡು ಅಜಯ್ನನ್ನೇ ನುಂಗಲು ಬಾಯಿ ತೆರೆದಂತೆ ಕಾಣುತ್ತಿದ್ದರೂ ಅಜಯ್ ಹಿಂದೆ ಸರಿಯಲಿಲ್ಲ. ಅವನಿಗೆ ಗೊತ್ತು, ಈ ನೆರಳನ್ನು ಇಂದು ಬಿಟ್ಟರೆ ತನ್ನ ಕುಲದ ರಹಸ್ಯ ಶಾಶ್ವತವಾಗಿ ಕತ್ತಲೆಯಲ್ಲಿ ಹೂತು ಹೋಗುತ್ತದೆ. ಆ ಆಕೃತಿ ಮರೆಯಾಗುತ್ತಿದ್ದಂತೆ ಅಜಯ್ ತನ್ನ ವೇಗವನ್ನು ಹೆಚ್ಚಿಸಿದ. ಅವನು ಓಡುತ್ತಿದ್ದ ಹಾದಿಯಲ್ಲಿ ಬೆಳಕಿನ ಒಂದು ಹನಿಯೂ ಇರಲಿಲ್ಲ. ಕೇವಲ ಅವನ ಧೈರ್ಯದ ಕಿಚ್ಚು ಮಾತ್ರ ಅವನಿಗೆ ದಾರಿ ತೋರಿಸುತ್ತಿತ್ತು. ಆ ಆಕೃತಿ ಈಗ ಒಂದು ದೊಡ್ಡ ಹಳೆಯ ಆಲದ ಮರದ ಮರೆಯಲ್ಲಿ ನಿಂತಂತೆ ಕಂಡಿತು. ಅಜಯ್ ತನ್ನ ಉಸಿರನ್ನು ಬಿಗಿ ಹಿಡಿದು ಆ ಮರದ ಹತ್ತಿರ ಹೋದ. ಅಲ್ಲಿನ ಮೌನ ಅದೆಷ್ಟು ಗಾಢವಾಗಿತ್ತೆಂದರೆ ಅಜಯ್ನ ರೆಪ್ಪೆ ಬಡಿಯುವ ಸದ್ದು ಕೂಡ ಅವನಿಗೆ ಕೇಳಿಸುತ್ತಿತ್ತು. ಆ ಕತ್ತಲೆಯಲ್ಲಿ ಆ ಮರದ ಹಿಂದೆ ಅಡಗಿರುವ ಸತ್ಯ ಈಗ ಅಜಯ್ನ ಕಣ್ಣೆದುರು ಬರಲು ಸಿದ್ಧವಾಗಿದೆ. ಆದರೆ ಆ ಸತ್ಯ ಅವನನ್ನು ಬದುಕಿಸುತ್ತದೋ ಅಥವಾ ಆ ಕಾಡಿನ ಮೌನದಲ್ಲಿ ಅವನನ್ನೂ ಒಂದು ನೆರಳನ್ನಾಗಿ ಮಾಡುತ್ತದೋ? ಅಜಯ್ ಕಾಡಿನ ಮಡಿಲಿಗೆ ಆಳವಾಗಿ ಇಳಿಯುತ್ತಿದ್ದಂತೆ ಪ್ರಕೃತಿಯ ನಿಯಮಗಳೇ ಬದಲಾವಣೆ ಆದಂತೆ ಭಾಸವಾಯಿತು. ಇಲ್ಲಿನ ಮರಗಳು ಕೇವಲ ಮರಗಳಾಗಿರಲಿಲ್ಲ, ಅವು ಆಕಾಶವನ್ನೇ ಮುಚ್ಚಿ ಹಾಕಿದ್ದ ದೈತ್ಯ ಕಾವಲುಗಾರರಂತೆ ನಿಂತಿದ್ದವು. ನಕ್ಷತ್ರದ ಕಿರಣ ಒಂದೂ ಒಳಬಾರದಂತೆ ಹಬ್ಬಿದ ಆ ದಟ್ಟ ಹಸಿರು ಛಾವಣಿ ಇಡೀ ಕಾಡನ್ನು ಒಂದು
ಅಭೇದ್ಯ ಕತ್ತಲೆಯ ಕೋಟೆಯನ್ನಾಗಿ ಮಾರ್ಪಾಡಿಸಿತ್ತು. ಆದರೆ ಅಜಯ್ ದಾರಿ ತಪ್ಪಲಿಲ್ಲ. ಯಾಕೆಂದರೆ ಕಡು ಕತ್ತಲೆಯ ಆವಿಯಾಗಿದ್ದ ಆ ನೆರಳು ಈಗ ತನ್ನ ರೂಪ ಬದಲಿಸಿತ್ತು. ಆ ಆಕೃತಿ ಒಳಭಾಗದಿಂದ ಈಗ ಒಂದು ಮಂದವಾದ ರಕ್ತವರ್ಣದ ಕೆಂಪು ಬೆಳಕು ಹೊರಹೊಮ್ಮುತ್ತಿತ್ತು. ಅದು ಬೆಂಕಿಯಲ್ಲ, ಬೆಳಕಲ್ಲ, ಅದು ನರಗಳಲ್ಲಿ ಹರಿಯುವ ಬಿಸಿ ರಕ್ತದಂತೆ ಮಿಡಿಯುತ್ತಿತ್ತು. ಆ ಕೆಂಪು ಛಾಯೆ ಕತ್ತಲೆಯ ನಡುವೆ ಒಂದು ರಕ್ತಸಿಕ್ತ ಹಾದಿಯನ್ನು ನಿರ್ಮಿಸಿದಂತೆ ಕಾಣುತ್ತಿತ್ತು. ಅಜಯ್ನ ಸುತ್ತಲಿದ್ದ ಕಲ್ಲುಗಳು, ಮರದ ತೊಗಟೆಗಳು ಆ ಬೆಳಕಿನಲ್ಲಿ ಯಾವುದೋ ಮಾಂಸದ ಮುದ್ದೆಗಳಂತೆ ವಿಕಾರವಾಗಿ ಕಂಡುಬರುತ್ತಿದ್ದವು. ಅಜಯ್ ತನ್ನ ಉಸಿರನ್ನು ಬಿಗಿಹಿಡಿದು ಆ ಕೆಂಪು ಬೆಳಕನ್ನು ಹಿಂಬಾಲಿಸಿದ. ಆ ಬೆಳಕು ಬಿದ್ದ ಜಾಗದಲ್ಲಿ ಕಾಡಿನ ಹೂವುಗಳು ವಿಚಿತ್ರವಾಗಿ ಅರಳುತ್ತಾ ಮರುಕ್ಷಣವೇ ಬಾಡಿ ಕಪ್ಪಗಾಗುತ್ತಿದ್ದವು. ಕಾಡಿನ ಮೌನ ಈಗ ಒಂದು ರೀತಿಯ ದಿವ್ಯನಾದವಾಗಿ ಬದಲಾಗಿತ್ತು. ಅದು ಅಜಯ್ನನ್ನು ಎಚ್ಚರಿಸುತ್ತಿದೆಯೋ ಅಥವಾ ಮೋಡಿ ಮಾಡಿ ಯಾವುದೋ ಬಲಿಪೀಠದ ಕಡೆಗೆ ಸೆಳೆಯುತ್ತಿದೆಯೋ ತಿಳಿಯದಂತಾಯಿತು. ಅಜಯ್ನ ಹೆಜ್ಜೆಗಳು ಈಗ ನೆಲಕ್ಕೆ ತಾಗುತ್ತಿದ್ದರೂ ಸದ್ದಾಗುತ್ತಿರಲಿಲ್ಲ. ಅವನ ಸುತ್ತಲಿನ ಗಾಳಿ ಒಮ್ಮೆಗೆ ಭಾರವಾಯಿತು. ತೇವಾಂಶದಿಂದ ಕೂಡಿದ ಆ ಹಳೆಯ ಮಣ್ಣಿನ ವಾಸನೆ ಅವನ ಮೆದುಳನ್ನು ಮಬ್ಬುಗೊಳಿಸುತ್ತಿತ್ತು. ಆದರೂ ಅವನ ಕಣ್ಣುಗಳು ಆ ಕೆಂಪು ಕಿರಣದ ಮೇಲೆಯೇ ಸ್ಥಿರವಾಗಿದ್ದವು. ಅವನಿಗೆ ಅನಿಸಿದ್ದು ಒಂದೇ, ಈ ಕೆಂಪು ಬೆಳಕು ಅವನ ಹಿರಿಯರು ಹರಿಸಿದ ರಕ್ತದ ಸಂಕೇತವಿರಬಹುದೇ ಎಂದು. ಇದು ದೈವವೋ ಅಥವಾ ದೆವ್ವವೋ ಗೊತ್ತಿಲ್ಲ, ಆದರೆ ಇದು ನನ್ನನ್ನು ಎಲ್ಲಿಯೇ ಕರೆದೊಯ್ಯುತ್ತಿದೆಯೋ ಅಲ್ಲಿ ನನ್ನ ಪ್ರಶ್ನೆಗಳಿಗೆ ಉತ್ತರ ಅಡಗಿದೆ. ಅಜಯ್ ತನ್ನ ಮನಸ್ಸಿನಲ್ಲೇ ಅಂದುಕೊಂಡ. ಆ ಕೆಂಪು ಆಕೃತಿ ಈಗ ಕಾಡಿನ ಮಧ್ಯಭಾಗದಲ್ಲಿದ್ದ ಒಂದು ಪುರಾತನವಾದ ಪಾಳು ಬಿದ್ದ ಕಲ್ಲಿನ ಮಂಟಪದ ಹತ್ತಿರ ಬಂದು ಸ್ಥಿರವಾಗಿ ನಿಂತಿತ್ತು. ಆ ಮಂಟಪದ ಸುತ್ತಲೂ ಆ ಕೆಂಪು ಬೆಳಕು ಆವರಿಸಿಕೊಂಡಾಗ 1000 ವರ್ಷಗಳಿಂದ ಮೌನವಾಗಿದ್ದ ಆ ಕಲ್ಲುಗಳ ಮೇಲಿನ ನಾಗಲಿಪಿಗಳು ಜೀವ ಪಡೆದಂತೆ ಹೊಳೆಯಲಾರಂಭಿಸಿದವು. ಅಜಯ್ ಆ ಮಂಟಪದ ಹೊಸ್ತಿಲ ಮೇಲೆ ಕಾಲಿಟ್ಟ. ಅವನ ದೇಹದಲ್ಲಿ ಈಗ ಒಂದು ವಿಚಿತ್ರವಾದ ಕಂಪನ ಶುರುವಾಯಿತು. ಸತ್ಯದ ಬಾಗಿಲು ಈಗ ಅಜಯ್ನ ಕಣ್ಣೆದುರು ತೆರೆಯಲು ಸಿದ್ಧವಾಗಿತ್ತು. ಆದರೆ ಆ ಕೆಂಪು ಬೆಳಕು ಅವನಿಗೆ ಜ್ಞಾನೋದಯ ನೀಡುತ್ತದೆಯೋ ಅಥವಾ ಅವನನ್ನು ಸುಟ್ಟು ಭಸ್ಮ ಮಾಡುತ್ತದೆಯೋ? ಅಜಯ್ನ ಹೆಜ್ಜೆಗಳು ಅವನನ್ನು ಮತ್ತೆ ಕರೆತಂದು ನಿಲ್ಲಿಸಿದ್ದು ಅದೇ ಜಾಗದಲ್ಲಿ. ಕಾಲದ ಹೊಡೆತಕ್ಕೆ ಸಿಲುಕಿ ಹಳೆಯದಾಗಿದ್ದರೂ ತನ್ನ ಗಾಂಭೀರ್ಯವನ್ನು ಕಳೆದುಕೊಳ್ಳದ ಪುರಾತನ ನಾಗಕ್ಷೇತ್ರ. ಮರಗಳ ಬೇರುಗಳು ದೇವಸ್ಥಾನದ ಕಲ್ಲುಗಳನ್ನು ಆಲಂಗಿಸಿ ಯಾವುದೋ ರಹಸ್ಯವನ್ನು ಹೊರಬರದಂತೆ ಕಾಣುತ್ತಿದ್ದವು. ಮನುಷ್ಯನ ಸಹವಾಸವಿಲ್ಲದಿದ್ದರೂ ಆ ದೇವಸ್ಥಾನದ ಸುತ್ತ ಒಂದು ವಿಚಿತ್ರವಾದ ದೈವಿ ಚೈತನ್ಯವಿತ್ತು. ಅದು ಪವಿತ್ರವೋ ಅಥವಾ ಕರಾಳವೋ ಎಂದು ತಿಳಿಯುವಷ್ಟು ಭಯಾನಕವಾಗಿತ್ತು. ಆ ರಕ್ತವರ್ಣದ ಆಕೃತಿ ದೇವಸ್ಥಾನದ ಮಹಾದ್ವಾರದ ಮೂಲಕ ಒಳಗೆ ಸರಿಯಿತು. ಅದು ನಡೆಯುತ್ತಿರಲಿಲ್ಲ, ಬದಲಿಗೆ ಶತಮಾನಗಳ ಮೌನವನ್ನೇ ಸೀಳಿಕೊಂಡು ಒಳಗೆ ತೇಲುತ್ತಿತ್ತು. ಅಜಯ್ ಆ ಹೊಸ್ತಿಲ ಬಳಿ ಬಂದು ನಿಂತಾಗ ಅವನಿಗೆ ಇಡೀ ವಿಶ್ವವೇ ಸ್ತಬ್ಧವಾದಂತೆ ಭಾಸವಾಯಿತು. ಆ ದೇವಸ್ಥಾನದ ಒಳಗಿನ ಗಾಳಿಗೆ 1000 ವರ್ಷಗಳ ಹಳೆಯ ಮಣ್ಣಿನ ಮತ್ತು ಒಣಗಿದ ನಾಗಪುಷ್ಪಗಳ ವಾಸನೆ ಇತ್ತು. ಅಜಯ್ ಮೆಲ್ಲನೆ ಒಳಗೆ ಕಾಲಿಟ್ಟ. ಪ್ರತಿಯೊಂದು ಹೆಜ್ಜೆಯೂ ಆ ಹಳೆಯ ಕಲ್ಲಿನ ನೆಲದ ಮೇಲೆ ಪ್ರತಿಧ್ವನಿಸುತ್ತಿತ್ತು. ಗರ್ಭಗುಡಿಯ ಕತ್ತಲೆಯಿಂದ 1000 ಕಣ್ಣುಗಳು ತನ್ನನ್ನೇ ನೋಡುತ್ತಿವೆ ಎಂಬ ಭಾವನೆ ಅವನಲ್ಲಿ ನಡುಕ ಹುಟ್ಟಿಸಿತು. ಆ ದೇವಸ್ಥಾನದ ಕಲ್ಲುಗಳಲ್ಲಿ ಕೆತ್ತಲಾದ ನಾಗ ವಿಗ್ರಹಗಳು ಜೀವಂತವಾಗಿದ್ದು ಈಗಲೇ ಕೆಳಗಿಳಿದು ಬಂದು ತನ್ನ ರಕ್ತದ ಋಣದ ಬಗ್ಗೆ ಪ್ರಶ್ನೆ ಮಾಡುತ್ತವೆಯೇನೋ ಎಂಬ ಅತೀಂದ್ರಿಯ ಭಯ ಅವನನ್ನು ಆವರಿಸಿತು. ಆ ನೆರಳು ಈಗ ಗರ್ಭಗುಡಿಯ ಕತ್ತಲೆಯೊಳಗೆ ಲೀನವಾಗಿತ್ತು. ಅಜಯ್ ಎಂದು ಆ ರಹಸ್ಯದ ಪುಸ್ತಕವನ್ನು ಎಲ್ಲಿಂದ ತಂದಿದ್ದಾನೋ ಸರಿಯಾಗಿ ಅದೇ ಜಾಗದಲ್ಲಿ ಆ ಆಕೃತಿ ಈಗ ಸ್ಥಿರವಾಗಿ ನಿಂತಿದೆ. ದೇವಸ್ಥಾನದ ಒಳಗಿನ ಆ ತಣ್ಣನೆಯ ವಾತಾವರಣದಲ್ಲಿಯೂ ಅಜಯ್ನ ಬೆನ್ನ ಮೇಲೆ ಬೆವರಿನ ಹನಿಗಳು ಜಾರುತ್ತಿದ್ದವು. ಇದು ಕೇವಲ ಕಲ್ಲು ಮತ್ತು ಮಣ್ಣಿನ ಕಟ್ಟಡವಲ್ಲ, ಇದು ಹಿರಿಯರ ಕರ್ಮ ಮತ್ತು ದೈವದ ಮುನಿಸು ಸಂಗಮವಾಗಿರುವ ಪವಿತ್ರ ಸಮಾಧಿ ಎಂಬ ಅರಿವು ಅಜಯ್ಗೆ ಮೊದಲ ಬಾರಿಗೆ ಆಯಿತು. ಸತ್ಯ ಇಲ್ಲಿ ಬರೀ ಮಾತುಗಳಲ್ಲಿ ಸಿಗುವುದಿಲ್ಲ, ಅದು ನಿನ್ನ ರಕ್ತದ ಆಹುತಿಯನ್ನು ಕೇಳುತ್ತದೆ ಎಂಬ ಅಶರೀರ ವಾಣಿಯೊಂದು ಅವನ ತಲೆಯಲ್ಲಿ ಗುಯಿ ಎಂದು ಮೊಳಗುತ್ತಿತ್ತು. ಆ ನೆರಳು ಮೆಲ್ಲನೆ ಗರ್ಭಗುಡಿಯ ಆಳದತ್ತ ತಿರುಗಿತು. ಅಜಯ್ ಅಲ್ಲಿಗೆ ತಲುಪಿದಾಗ ಅವನು ಕಂಡಿದ್ದು ಅಜ್ಜಪ್ಪನ ಪುಸ್ತಕದಲ್ಲಿ ವರ್ಣಿಸಲ್ಪಟ್ಟ ಆ ಅಂತಿಮ ಸತ್ಯದ ದರ್ಶನವನ್ನು ಅಥವಾ ತನ್ನ ಸ್ವಂತ ನಾಶದ ಮುನ್ಸೂಚನೆಯನ್ನು. ಅವನು ಒಳಗೆ ಹೋದರೆ ಆಚೆ ಬರುವುದು ಕೇವಲ ಅಜಯ್ ಅಲ್ಲ, ಅದು ಈ ನಾಗಬಂಧನದ
ಹೊಸ ಕಾವಲುಗಾರ. ಗರ್ಭಗುಡಿಯ ಮೌನ ಅದೆಷ್ಟು ಗಾಢವಾಗಿತ್ತೆಂದರೆ ಅಜಯನ ಎದೆಬಡಿತ ಕೂಡ ಅವನಿಗೆ ಕೇಳಿಸುತ್ತಿತ್ತು. ಆ ಕಪ್ಪು ಆಕೃತಿ ಮಾಯವಾದ ಜಾಗದಲ್ಲಿದ್ದ ಕಲ್ಲಿನ ಬಾಗಿಲ ಮೇಲೆ ಅಜಯನ ಕಣ್ಣುಗಳು ಸ್ಥಿರವಾದವು. ಅಲ್ಲಿ ಸರಿಯಾಗಿ ಬಾಗಿಲಿನ ಮಧ್ಯಭಾಗದಲ್ಲಿ ವಾಸಕಿ ಕೆರೆಯ ಆಳದಲ್ಲಿ ಕಂಡಿದ್ದ ಅದೇ ನಿಗೂಢ ಸರ್ಪಬಂಧನದ ಚಿಹ್ನೆ ಕೆತ್ತಲ್ಪಟ್ಟಿತು. ಕಲ್ಲಿನಲ್ಲಿ ಕೊರೆಯಲಾದ ಆ ಹಾವು ಜೀವಂತವಾಗಿದ್ದು ಈಗಲೇ ಎಡೆ ಎತ್ತಿ ತನ್ನನ್ನು ನುಂಗಿಬಿಡುತ್ತದೆ ಎಂಬಂತೆ ಅಜಯ್ಗೆ ಭಾಸವಾಯಿತು. ಅಜಯ್ನ ಮನಸ್ಸಲ್ಲಿ ಕೆರೆಯ ಆ ಭೀಕರ ನೆನಪುಗಳು ಮರುಕಳಿಸಿದವು. ಈ ಚಿಹ್ನೆಗೆ ಬೇಕಾಗಿರುವುದು ಪ್ರಾರ್ಥನೆ ಅಲ್ಲ, ಬದಲಿಗೆ ಸಮರ್ಪಣೆ. ಅಜಯ್ನ ಕೈಗಳು ನಡುಗುತ್ತಿದ್ದವು. ಬೆವರಿನ ಅಣಿಗಳು ಅವನ ಹಣೆಯಿಂದ ಜಾರಿ ಕಲ್ಲಿನ ನೆಲದ ಮೇಲೆ ಬೀಳುತ್ತಿದ್ದವು. ಅವನು ಧೈರ್ಯ ತಂದುಕೊಂಡು ತನ್ನ ಬಲಗೈ ಬೆರಳನ್ನು ಆ ಹಾವಿನ ಕೆತ್ತನೆಯ ಬಾಯಿಯ ಹತ್ತಿರ ಮೆಲ್ಲನೆ ಕೊಂಡೊಯ್ದನು. ಅವನ ಬೆರಳು ಆ ಕಲ್ಲನ್ನು ಸ್ಪರ್ಶಿಸಿದ ಮರುಕ್ಷಣವೇ ಯಾವುದೋ ಚೂಪಾದ ವಸ್ತು ಕಾಣದಿದ್ದರೂ ಆ ಕಲ್ಲಿನ ಹಾವು ಅಜಯ್ನ ಬೆರಳನ್ನು ಗಾಯ ಮಾಡಿದಂತೆ ಒಂದು ತೀಕ್ಷ್ಣವಾದ ನೋವು ಅವನ ಮೈಯನ್ನು ಹೊಕ್ಕಿತು. ಅಜಯ್ನ ಬಾಯಿಯಿಂದ ಸಣ್ಣದೊಂದು ಕಿರುಚಾಟ ಹೊರಬರುವ ಮೊದಲೇ ಆ ಚಿಹ್ನೆಯು ಅವನ ಬೆರಳಿನಿಂದ ಚಿಮ್ಮಿದ ರಕ್ತವನ್ನು ಅತಿ ವೇಗವಾಗಿ ಹೀರಲು ಶುರು ಮಾಡಿತ್ತು. ಅದು ಕೇವಲ ಕಲ್ಲಾಗಿರಲಿಲ್ಲ, ಅದು ಶತಮಾನಗಳಿಂದ ಹಸಿದಿದ್ದ ಒಂದು ಯಂತ್ರದಂತೆ ವರ್ತಿಸುತ್ತಿತ್ತು. ಅಜಯ್ನ ರಕ್ತವು ಆ ಹಾವಿನ ಕೆತ್ತನೆಯ ಸಣ್ಣ ಸಣ್ಣ ಗೆರೆಗಳ ಮೂಲಕ ಹರಿಯುತ್ತಾ ಇಡೀ ಚಿಹ್ನೆಯನ್ನು ರಕ್ತವರ್ಣಕ್ಕೆ ತಿರುಗಿಸಿತು. ಅಜಯ್ಗೆ ತನ್ನ ಮೈಯಿಂದ ಶಕ್ತಿ ಕುಸಿಯುತ್ತಿರುವಂತೆ, ಆ ಕಲ್ಲು ತನ್ನ ಪ್ರಾಣವನ್ನೇ ಎಳೆದುಕೊಳ್ಳುತ್ತಿರುವಂತೆ ಭಾಸವಾಯಿತು. ಅವನ ಕಣ್ಣೆದುರೇ ಕತ್ತಲೆ ಕವಿಯಲಾರಂಭಿಸಿತು. ಸಡನ್ನಾಗಿ ರಕ್ತದಿಂದ ಕೆಂಪಾದ ಆ ಸರ್ಪಬಂಧನದ ಕುರುಹು ಒಂದು ವಿಚಿತ್ರವಾದ ಜ್ವಾಲೆಯಂತೆ ಹೊಳೆಯಿತು. ಸಾವಿರಾರು ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಆ ಭಾರವಾದ ಕಲ್ಲಿನ ಬಾಗಿಲು ಅಜಯ್ನ ರಕ್ತದ ಋಣಕ್ಕೆ ಶರಣಾದಂತೆ ಒಂದು ಶಬ್ದ ಮಾಡಿ ಭಯಾನಕ ಧ್ವನಿಯೊಂದಿಗೆ ಮೆಲ್ಲನೆ ಸರಿಯಲು ಶುರು ಮಾಡಿತು. ಬಾಗಿಲಿನಿಂದ ಹೊರಬಂದ ಆ ತಣ್ಣನೆಯ ಪುರಾತನ ಗಾಳಿ ಅಜಯ್ನ ಮುಖಕ್ಕೆ ಬಡಿಯಿತು. ಅಜಯ್ ಬೆರಗಿನಿಂದ ನೋಡುತ್ತಿದ್ದಂತೆಯೇ ಆ ದಟ್ಟ ಕತ್ತಲೆಯ ಗೂಡಿನ ಒಳಗೆ ಯಾವುದೋ ಒಂದು ಅಗಾಧವಾದ ಸತ್ಯ ಕಾದಿರುವುದು ಅವನಿಗೆ ಅರಿವಾಯಿತು. ಈ ರಕ್ತದ ಆಹುತಿ ಕೇವಲ ಆರಂಭವಷ್ಟೇ. ಒಳಗೆ ಕಾದಿರುವುದು ಅವನ ವಂಶದ ಇತಿಹಾಸವೋ ಅಥವಾ ಅವನ ಅಂತ್ಯವೋ. ಅಜಯ್ ನೀರಿನಂತೆ ಹರಿಯುತ್ತಿರುವ ತನ್ನ ರಕ್ತದ ಕಡೆಗೆ ಒಮ್ಮೆ ನೋಡಿ ಕತ್ತಲೆಯಿಂದ ಕೂಡಿದ ಆ ನಿಗೂಢ ಕೋಣೆಯೊಳಗೆ ಮೊದಲ ಹೆಜ್ಜೆ ಇಟ್ಟನು. ಬಾಗಿಲು ತೆರೆದಂತೆ ಒಳಗೆ ಆವರಿಸಿದ್ದ ಕತ್ತಲೆ ಅದೆಷ್ಟು ದಟ್ಟವಾಗಿತ್ತೆಂದರೆ ಅದು ಅಜಯ್ನ ದೃಷ್ಟಿಯನ್ನೇ ನುಂಗಿಬಿಡುವಂತಿತ್ತು. ಸುತ್ತಲೂ ಕಲ್ಲುಗಳ ನಡುವೆ ನೀರು ಹರಿಯುವ ಮಂದವಾದ ಸದ್ದು ಕೇಳಿಸುತ್ತಿತ್ತು. ಅಜಯ್ ತನ್ನ ನಡುಗುವ ಕೈಗಳಿಂದ ನೆಲದ ಮೇಲಿದ್ದ ಕಲ್ಲುಗಳನ್ನು ಎತ್ತಿಕೊಂಡ. ಅವನು ಬಲವಾಗಿ ಆ ಕಲ್ಲುಗಳನ್ನು ಒಂದಕ್ಕೊಂದು ಬಡಿದಾಗ ಉಂಟಾದ ಕಿಡಿ ಶತಮಾನಗಳ ಕತ್ತಲೆಯನ್ನು ಸೀಳುವ ಸಣ್ಣ ಪ್ರಯತ್ನ ಮಾಡಿತು. ಕಿಡಿಗಳು ಹತ್ತಿಕೊಂಡವು. ಅಜಯ್ ಕೈಯಲ್ಲಿದ್ದ ಒಣಗಿದ ಮರದ ತುಂಡೊಂದು ಮೆಲ್ಲನೆ ಉರಿಯಲು ಶುರುವಾಯಿತು. ಆ ಮಂದವಾದ ಬೆಳಕಿನಲ್ಲಿ ಅಜಯ್ ಕಂಡ ದೃಶ್ಯ ಅವನ ಕಣ್ಣುಗಳನ್ನು ನಂಬದಂತೆ ಮಾಡಿತು. ಅದೊಂದು ವಿಶಾಲವಾದ ಕಲ್ಲಿನ ಕೋಣೆ. ಗೋಡೆಗಳ ಮೇಲೆ ಹಸಿರು ಪಾಚಿ ಬೆಳೆದಿತ್ತು. ಆದರೆ ಅದರ ನಡುವೆಯೂ ಅಜಯ್ನ ಕಣ್ಣಿಗೆ ಬಿದ್ದಿದ್ದು ಆ ದೃಶ್ಯ. ಕೋಣೆಯ ಮಧ್ಯಭಾಗದಲ್ಲಿ ಜಲಪಾತದಂತೆ ಹರಿಯುತ್ತಿರುವ ನೀರಿನ ಆ ಸಣ್ಣ ತೊರೆಯ ಪಕ್ಕದಲ್ಲಿ 3 ವಿಗ್ರಹಗಳು. ಆ ವಿಗ್ರಹಗಳು ಸಾಮಾನ್ಯ ಮೂರ್ತಿಗಳಂತೆ ಇರಲಿಲ್ಲ. ಅಜಯ್ ಕೈಯಲ್ಲಿದ್ದ ದೀಪದ ಬೆಳಕು ಆ ಮೂರ್ತಿಗಳ ಮೇಲೆ ಬಿದ್ದಾಗ ಅವುಗಳ ನೆರಳು ಗೋಡೆಯ ಮೇಲೆ ಯಾವುದೋ ಬೃಹತ್ ಶಕ್ತಿಯಂತೆ ನರ್ತಿಸುತ್ತಿತ್ತು. ಒಂದು ವಿಗ್ರಹವು ರೌದ್ರವಾಗಿ ಕಂಡರೆ ಇನ್ನೊಂದು ಶಾಂತವಾಗಿತ್ತು. ಆದರೆ ಆ 3ನೇ ವಿಗ್ರಹ ಅದು ಕತ್ತಲೆಯಲ್ಲಿ ಅಸ್ಪಷ್ಟವಾಗಿತ್ತು. ಅದರ ಆಕಾರವನ್ನೇ ಗುರುತಿಸಲು ಅಜಯ್ಗೆ ಸಾಧ್ಯವಾಗುತ್ತಿರಲಿಲ್ಲ. ಆ ಹರಿಯುವ ನೀರು ಆ ವಿಗ್ರಹಗಳ ಪಾದಗಳನ್ನು ಸ್ಪರ್ಶಿಸಿ ಮುಂದೆ ಸಾಗುತ್ತಿತ್ತು. ಅಜಯ್ ಒಂದು ಹೆಜ್ಜೆ ಹತ್ತಿರ ಹೋದಾಗ ಅವನಿಗೆ ವಿಚಿತ್ರವಾದ ಅನುಭವವಾಯಿತು. ಆ ವಿಗ್ರಹಗಳು ಅವನ್ನೇ ನೋಡುತ್ತಿದೆಯೇ? ಅವುಗಳ ಕಲ್ಲಿನ ಕಣ್ಣುಗಳಲ್ಲಿ ಯಾವುದೋ ಹಳೆಯ ಸಂದೇಶ ಅಡಗಿದೆಯೇ? ಆ 3 ವಿಗ್ರಹಗಳ ನಡುವೆ ಒಂದು ವಿಚಿತ್ರವಾದ ನಂಟಿತ್ತು. ಅದು ಅಜಯ್ನ ಕುಲಕ್ಕೆ ಸೇರಿದ ತ್ರಿಶಕ್ತಿಯೋ ಅಥವಾ ತ್ರಿಶಾಪವೋ ತಿಳಿಯದಷ್ಟು ನಿಗೂಢವಾಗಿತ್ತು. ಅಜಯ್ ತನ್ನ ಕೈಯಲ್ಲಿದ್ದ ಬೆಳಕನ್ನು ಇನ್ನೂ ಸ್ವಲ್ಪ ಹತ್ತಿರ ಕೊಂಡೊಯ್ದ. ಆ ಮೂರ್ತಿಗಳ ಕೆಳಭಾಗದಲ್ಲಿ ಏನೋ ಬರೆದಂತೆ ಕಂಡಿತು. ಆದರೆ ಅವನು ಅಕ್ಷರಗಳನ್ನು ಓದುವ ಮೊದಲೇ ಆ ಕೋಣೆಯ ಒಳಗಿನ ಗಾಳಿ ಒಮ್ಮೆಗೆ ಬೀಸಿ ಅವನು ಹಿಡಿದಿದ್ದ ದೀಪವು ಹಾರಿಹೋಯಿತು. ಕತ್ತಲೆ ಮತ್ತೆ ಆವರಿಸಿತು. ಆದರೆ ಈ ಬಾರಿ ಆ ಕತ್ತಲೆಯಲ್ಲಿ ಆ 3 ವಿಗ್ರಹಗಳ ಸ್ಥಾನದಲ್ಲಿ 6 ಕೆಂಪು ಕಣ್ಣುಗಳು
ಹೊಳೆಯುತ್ತಿರುವಂತೆ ಅಜಯ್ಗೆ ಭಾಸವಾಯಿತು. ರಾತ್ರಿಯ ಕತ್ತಲೆ ದಟ್ಟವಾಗುತ್ತಿದ್ದಂತೆ ಅಜಯ್ನ ಮನೆಯ ಆವರಣದಲ್ಲಿ ಮೌನ ಅಟ್ಟಹಾಸ ಮಾಡುತ್ತಿತ್ತು. ಸಾಕ್ಷಿ ತನ್ನ ಕೈಯಲ್ಲಿದ್ದ ಊಟದ ಪಾತ್ರೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅಜಯ್ನ ಕೋಣೆಯ ಮುಂದೆ ಪಥಸಾಲೆಯಲ್ಲಿ ಕಾಯುತ್ತಿದ್ದಳು. ಅಜಯ್ ಮನೆಯಲ್ಲಿ ಇಲ್ಲ ಎಂಬ ವಿಷಯ ಅವಳಿಗೆ ಗೊತ್ತಿರಲಿಲ್ಲ. ಯಾವುದೋ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲು ಬಂದವಳು ಅವನು ಎಲ್ಲೂ ಕಾಣದೆ ಗಾಬರಿಗೊಂಡಿದ್ದಳು. ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಆತಂಕ ಶುರುವಾಗಿತ್ತು. ಅಜಯ್, ಅಜಯ್ ಎಂದು ಮೆಲ್ಲನೆ ಕೂಗಿದರೂ ಆ ಹಳೆಯ ಮನೆಯ ಗೋಡೆಗಳಿಂದ ಪ್ರತಿಧ್ವನಿ ಮಾತ್ರ ಕೇಳಿ ಬರುತ್ತಿತ್ತು. ಆ ಮನೆಯ ಮರದ ಕಂಬಗಳು ಕತ್ತಲೆಯಲ್ಲಿ ನಿಂತಿರುವ ದೆವ್ವಗಳಂತೆ ಅವಳಿಗೆ ಭಾಸವಾಗುತ್ತಿದ್ದವು. ಸಡನ್ನಾಗಿ ಸಾಕ್ಷಿಯ ಕಿವಿಗಳಿಗೆ ಒಂದು ವಿಚಿತ್ರವಾದ ಸದ್ದು ಕೇಳಿಸಿತು. ಯಾರೋ ನೆಲದ ಮೇಲೆ ಭಾರವಾದ ಬಟ್ಟೆಯನ್ನು ಎಳೆದಂತೆ ಶಬ್ದ ಬರುತ್ತಿತ್ತು. ಸಾಕ್ಷಿಯ ಮೈ ನಡುಗಿತ್ತು. ಅವಳು ದೈವಸ್ಥಾನದ ಕಡೆಗೆ ಕುತ್ತಿಗೆ ತಿರುಗಿಸಿ ನೋಡಿದಳು. ಅಲ್ಲಿನ ಕತ್ತಲೆಯಲ್ಲಿ ಒಂದು ಬೃಹತ್ ಆಕೃತಿ ಚಲಿಸುತ್ತಿತ್ತು. ಹೌದು, ಅದು ಸಾಮಾನ್ಯ ಹಾವಲ್ಲ. ಮನುಷ್ಯನ ತೋಳಿಗಿಂತಲೂ ದಪ್ಪಗಿರುವ ಕಡು ಕಪ್ಪು ಬಣ್ಣದ ಒಂದು ಬೃಹತ್ ನಾಗರ ಹಾವು ದೈವಸ್ಥಾನದ ಹೊಸ್ತಿಲ ಮೇಲೆ ಮೆಲ್ಲನೆ ಜಾರುತ್ತಾ ಸಾಗುತ್ತಿತ್ತು. ಅದರ ಮೈ ಮೇಲಿನ ಚಕ್ಕೆಗಳು ದೀಪದ ಕಿರಣಕ್ಕೆ ವಜ್ರದಂತೆ ಹೊಳೆಯುತ್ತಿದ್ದವು. ಸಾಕ್ಷಿಗೆ ಉಸಿರುಗಟ್ಟಿದಂತೆ ಭಾಸವಾಯಿತು. ಅವಳು ಕಿರುಚಬೇಕೆಂದುಕೊಂಡರೂ ಅವಳ ಧ್ವನಿ ಗಂಟಲಲ್ಲೇ ಸಿಲುಕಿ ಹಾಕಿಕೊಂಡಿತು. ಆ ಮಹಾನಾಗ ದೈವಸ್ಥಾನವನ್ನು ಪ್ರದಕ್ಷಿಣೆ ಹಾಕಿ ನೇರವಾಗಿ ಅಜಯ್ನ ಅಜ್ಜಪ್ಪ ವಾಸಿಸುತ್ತಿದ್ದ ಆ ಮುಚ್ಚಿದ ಕೋಣೆಯ ಬಾಗಿಲ ಬಳಿ ಬಂದು ನಿಂತಿತು. ಅದು ತನ್ನ ಬೃಹತ್ ಹೆಡೆಯನ್ನು ಎತ್ತಿ ಆ ಮೌನವಾದ ಮನೆಯಲ್ಲಿ ಯಾವುದೋ ಒಂದು ದೈವಿ ಎಚ್ಚರಿಕೆಯನ್ನು ನೀಡುತ್ತಿರುವಂತೆ ತೋರುತ್ತಿತ್ತು. ದೈವವೇ, ಅಜಯ್ ಎಲ್ಲಿದ್ದಾನೆ? ಅವನಿಗೆ ಏನು ತೊಂದರೆ ಮಾಡಬೇಡಪ್ಪ ಎಂದು ಸಾಕ್ಷಿ ಮನಸ್ಸಿನಲ್ಲೇ ಅಳುತ್ತಾ ಬೇಡಿಕೊಂಡಳು. ಅವಳ ಕಣ್ಣುಗಳಿಂದ ಹನಿಗಳು ಉದುರಿ ಅವಳು ಹಿಡಿದಿದ್ದ ಪಾತ್ರೆಯ ಮೇಲೆ ಬಿದ್ದವು. ಆ ಹಾವಿನ ತೀವ್ರವಾದ ದೃಷ್ಟಿ ಒಂದು ಕ್ಷಣ ಸಾಕ್ಷಿಯ ಕಡೆ ತಿರುಗಿತು. ಆ ಕ್ಷಣದಲ್ಲಿ ಸಾಕ್ಷಿಗೆ ಅನಿಸಿದ್ದು ಒಂದೇ: ಈ ಮನೆ ಈಗ ಕೇವಲ ಮನುಷ್ಯರಿಗಾಗಿ ಉಳಿದಿಲ್ಲ. ಇಲ್ಲಿ ಹಿರಿಯರ ಕರ್ಮ ಮತ್ತು ದೈವದ ಆಟ ಏಕಕಾಲಕ್ಕೆ ಶುರುವಾಗಿದೆ. ಆ ಹಾವು ಮೆಲ್ಲನೆ ಕತ್ತಲೆಯಲ್ಲಿ ಮರೆಯಾಯಿತು. ಆದರೆ ಸಾಕ್ಷಿಯ ಎದೆಬಡಿತ ಮಾತ್ರ ಚಂಡೆಯ ಸದ್ದಿನಂತೆ ಜೋರಾಗಿಯೇ ಇತ್ತು. ಅವಳಿಗೆ ಗೊತ್ತಿಲ್ಲದಂತೆ ಅಜಯ್ ಸಾವು ಬದುಕಿನ ನಡುವೆ ರಹಸ್ಯವನ್ನು ಬೆನ್ನಟ್ಟುತ್ತಿದ್ದ. ಆದರೆ ಇತ್ತ ಸಾಕ್ಷಿ ಆ ಮನೆಯ ಶಾಪದ ಮೊದಲ ಸಾಕ್ಷಿಯಾಗಿದ್ದಳು. ಆ ಬೃಹತ್ ನಾಗರ ಹಾವು ಕತ್ತಲೆಯಲ್ಲಿ ಕರಗಿದ ಮರುಕ್ಷಣವೇ ಸಾಕ್ಷಿಯ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಭಾಸವಾಯಿತು. ಅವಳ ಉಸಿರಾಟದ ವೇಗ ಹೆಚ್ಚಾಗಿ ಕಣ್ಣೀರು ಕೆನ್ನೆಯ ಮೇಲೆ ಜಾರುತ್ತಿತ್ತು. ಸರಿಯಾಗಿ ಅದೇ ಕ್ಷಣದಲ್ಲಿ ಅವಳ ಹೆಗಲ ಮೇಲೆ ಯಾರೋ ಭಾರವಾದ ಕೈಯಿಟ್ಟ ಅನುಭವವಾಯಿತು. ಸಾಕ್ಷಿ ಬೆಚ್ಚಿಬಿದ್ದು ಕಿರುಚಲು ಹೋದಳು. ಆದರೆ ಮರುಕ್ಷಣವೇ ಆ ಕೈ ಅವಳ ಬಾಯನ್ನು ಮೃದುವಾಗಿ ಮುಚ್ಚಿತು. ಅದು ಅಜಯ್. ಆದರೆ ಸಾಕ್ಷಿ ಕಂಡ ಅಜಯ್ ಮೊದಲಿನಂತಿರಲಿಲ್ಲ. ಅವನ ಬಟ್ಟೆಗಳು ಕೆಸರಾಗಿದ್ದವು. ಶರೀರವೆಲ್ಲ ಕಾಡಿನ ಮುಳ್ಳಿನಿಂದ ಗಾಯವಾಗಿತ್ತು. ಅವನ ಕಣ್ಣುಗಳಲ್ಲಿ ಯಾವುದೋ ಒಂದು ಅತೀಂದ್ರಿಯ ಲೋಕವನ್ನು ಕಂಡು ಬಂದಂಥ ತೀಕ್ಷ್ಣತೆ ಇತ್ತು. ಅವನು ಸಾಕ್ಷಿಯ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ಅವಳನ್ನು ಸಮಾಧಾನಪಡಿಸುವಂತೆ ಮೆಲ್ಲನೆ ತಲೆಯಾಡಿಸಿದ. ಅವನ ಸ್ಪರ್ಶದಲ್ಲಿ ಒಂದು ರೀತಿಯ ತಣ್ಣನೆಯ ಶಾಂತಿ ಇತ್ತು. ಅದು ಸಾಕ್ಷಿಯ ಎದೆಬಡಿತವನ್ನು ನಿಧಾನಗೊಳಿಸಿತು. ಸಾಕ್ಷಿ ಅವನ ಕೈಯನ್ನು ಬಿಡಿಸಿಕೊಂಡು ಬಿಕ್ಕಳಿಸುತ್ತಾ ಪ್ರಶ್ನೆಗಳ ಸುರಿಮಳೆಗೈದಳು. ಸಾಕ್ಷಿ ನಡುಕ ಮತ್ತು ಆತಂಕ ಧ್ವನಿಯಲ್ಲಿ, ಅಜಯ್, ಎಲ್ಲಿಗೆ ಹೋಗಿದ್ದೆ ನೀನು? ನಿನ್ನ ಮುಖ ಯಾಕೆ ಹೀಗಾಗಿದೆ? ಅಲ್ಲಿ ನೋಡು, ಆ ದೈವಸ್ಥಾನದ ಹತ್ತಿರ ಒಂದು ದೊಡ್ಡ ಸರ್ಪ. ಈ ಮನೆ ಏನಾಗುತ್ತಿದೆ ಅಜಯ್? ನೀನು ಯಾಕೆ ನನ್ನ ಹತ್ತಿರ ಯಾವುದನ್ನು ಹೇಳುತ್ತಿಲ್ಲ? ಆ ಪೆಟ್ಟಿಗೆಯ ರಹಸ್ಯ ನಿನಗೆ ಸಿಕ್ಕಿತಾ? ಅವಳ ಪ್ರಶ್ನೆಗಳು ಆ ಮೌನವಾದ ಮನೆಯಲ್ಲಿ ಪ್ರತಿಧ್ವನಿಸಿದವು. ಸಾಕ್ಷಿ ಅವನ ತೋಳುಗಳನ್ನು ಹಿಡಿದು ಅವನ ಕಣ್ಣಲ್ಲಿ ಉತ್ತರವನ್ನು ಹುಡುಕಲು ಪ್ರಯತ್ನಿಸಿದಳು. ಆದರೆ ಅಜಯ್ ಮಾತ್ರ ಶಿಲೆಯಂತೆ ನಿಂತಿದ್ದ. ಅವನ ತುಟಿಗಳು ಬಿಗಿದಿದ್ದವು. ಅವನು ಏನೂ ಹೇಳಲಿಲ್ಲ. ಅವನ ಮೌನ ಆ ಕತ್ತಲೆಗಿಂತಲೂ ಭಯಾನಕವಾಗಿತ್ತು. ಅಜಯ್ ಮೆಲ್ಲನೆ ತಿರುಗಿದ. ಅವನು ಯಾವುದೋ ಒಂದು ಮಾಯೆಗೆ ಒಳಗಾದವನಂತೆ ದೈವಸ್ಥಾನದ ಕಡೆಗೆ ಒಮ್ಮೆ ನೋಡಿ ನಂತರ ಅಜ್ಜಪ್ಪನ ಮುಚ್ಚಿದ ಕೋಣೆಯ ಕಡೆಗೆ ನಡೆದ. ಸಾಕ್ಷಿ ಅವನ ಹಿಂದೆ ಹೋಗಲು ಪ್ರಯತ್ನಿಸಿದಳು. ಆದರೆ ಅಜಯ್ನ ಆ ಮೌನ ಅವಳನ್ನು ಅಲ್ಲೇ ಕಟ್ಟಿಹಾಕಿತು. ಸಾಕ್ಷಿ ಅಸಹಾಯಕತೆಯಿಂದ, ಅಜಯ್, ಮಾತಾಡು ಅಜಯ್, ನಿನ್ನ ಮೌನ ನನ್ನನ್ನು ಕೊಲ್ಲುತ್ತಿದೆ ಎಂದು ಹೇಳಿದಳು. ಆದರೆ ಅಜಯ್ ಬಾಗಿಲ ಬಳಿ ನಿಂತು ಒಮ್ಮೆ ಹಿಂದೆ ತಿರುಗಿದ. ಅವನ ಮುಖದ ಮೇಲೆ ಒಂದು ಸಣ್ಣ ನೋವಿನ ಛಾಯೆ ಮೂಡಿ ಮರೆಯಾಯಿತು. ಅವನ ರಕ್ತದ ಬೆರಳಿನ ಗುರುತು
ಅವನ ಬಟ್ಟೆಯ ಮೇಲೆ ಅಚ್ಚಾಗಿತ್ತು. ಅಜಯ್ ಏನನ್ನೋ ಹೇಳಬೇಕು ಅಂದುಕೊಂಡಂತೆ ಬಾಯಿ ತೆರೆದ. ಆದರೆ ಹೊರ ಬಂದಿದ್ದು ಕೇವಲ ಒಂದು ದೀರ್ಘವಾದ ನಿಟ್ಟುಸಿರು ಮಾತ್ರ. ಅವನು ಸತ್ಯವನ್ನು ಕಂಡಿದ್ದ, ಆದರೆ ಆ ಸತ್ಯವನ್ನು ಹೇಳುವ ಶಕ್ತಿಯನ್ನು ಅವನು ಕಳೆದುಕೊಂಡಿದ್ದಾನೆ, ಅಥವಾ ಸತ್ಯವನ್ನು ಹಂಚಿಕೊಂಡರೆ ಸಾಕ್ಷಿಯ ಪ್ರಾಣಕ್ಕೆ ಅಪಾಯವಿದೆ ಎಂಬ ಅರಿವು ಅವನನ್ನು ಮೌನಕ್ಕೆ ತಳ್ಳಿದೆ. ಇದೆಲ್ಲ ನಡೆದ ಮೇಲೆ ಸಾಕ್ಷಿಯ ಕೈಯಲ್ಲಿದ್ದ ಆಹಾರದ ಡಬ್ಬಿಯನ್ನು ತೆಗೆದುಕೊಂಡು, ನನಗೆ ಈಗ ಸುಸ್ತಾಗಿದೆ ಸಾಕ್ಷಿ, ನನಗೇನೂ ಆಗಿಲ್ಲ, ನಾಳೆ ಮಾತಾಡೋಣ, ಈಗ ರಾತ್ರಿ ಆಯಿತು, ನೀನು ಹೋಗು ಎಂದು ಹೇಳಿ ಅವಳನ್ನು ಮನೆಗೆ ಕಳಿಸಿದ. ಅವನ ಮುಖವನ್ನು ನೋಡಿದ ಸಾಕ್ಷಿ ಸುಮ್ಮನೆ ಏನೂ ಮಾತಾಡದೆ ಮನೆಗೆ ಹೋದಳು. ಅಜಯ್ ಮನೆಗೆ ಹೋಗಿ ಊಟ ಮಾಡಿದ ಮೇಲೆ ರಾತ್ರಿಯ ದಟ್ಟ ಕತ್ತಲೆಯಲ್ಲಿ ಅಜಯ್ ತನ್ನ ಕೋಣೆಯಲ್ಲಿ ಒಬ್ಬನೇ ಕುಳಿತಿದ್ದ. ಸಾಕ್ಷಿಯನ್ನು ಮೌನವಾಗಿ ಕಳುಹಿಸಿದ ನಂತರ ಆ ಮನೆಯ ಹಳೆಯ ಮರದ ಗೋಡೆಗಳು ಅವನನ್ನು ತಿನ್ನಲು ಬರುತ್ತಿರುವಂತೆ ಭಾಸವಾಗುತ್ತಿತ್ತು. ಮೇಜಿನ ಮೇಲಿದ್ದ ಸಣ್ಣ ಸೀಮೆಎಣ್ಣೆ ದೀಪದ ಮಂದ ಬೆಳಕಿನಲ್ಲಿ ಧೂಳು ಹಿಡಿದಿದ್ದ ಫೋಟೋ ಫ್ರೇಮ್ ಅಜಯ್ನ ಕಣ್ಣಿಗೆ ಬಿದ್ದಿತು. ಅದು ಅವನ ತಂದೆಯ ಫೋಟೋ. ಅಜಯ್ ನಡುಗುವ ಕೈಗಳಿಂದ ಆ ಫೋಟೋವನ್ನು ಎತ್ತಿಕೊಂಡು ಮೃದುವಾಗಿ ಅದರ ಮೇಲಿದ್ದ ಧೂಳನ್ನು ಸರಿಸಿದ. ಫೋಟೋದಲ್ಲಿದ್ದ ಆ ಮುಗುಳ್ನಗೆಯ ಮುಖವನ್ನು ನೋಡುತ್ತಿದ್ದಂತೆ ಅಜಯ್ನ ಎದೆಯೊಳಗಿದ್ದ ದುಃಖದ ಆಣೆಕಟ್ಟು ಒಮ್ಮೆಲೆ ಒಡೆದು ಹೋಯಿತು. ಅವನ ಕಣ್ಣುಗಳಿಂದ ಹನಿಗಳು ಉದುರಿ ಆ ಗಾಜಿನ ಮೇಲೆ ಬಿದ್ದವು. ಅಪ್ಪ, ಯಾಕೆ ನನ್ನನ್ನು ಈ ಸುಳಿಗೆ ದೂಡಿ ಓದಿರಿ? ಅಜಯ್ ಅಳುತ್ತಾ ಪಿಸುಗುಟ್ಟಿದ. ಒಂದು ಕಡೆ ಈ ಮನೆಯ ರಕ್ತದ ಇತಿಹಾಸ, ಇನ್ನೊಂದು ಕಡೆ ನನ್ನನ್ನು ಬೇಟೆಯಾಡುತ್ತಿರುವ ಆ ಆಕೃತಿ. ಯಾವುದರ ಹಿಂದೆ ಹೋಗಲಿ ನಾನು? ನಿಮ್ಮ ಈ ಮೌನ ನನಗೀಗ ಶಾಪವಾಗಿ ಕಾಣುತ್ತಿದೆ ಅಪ್ಪ. ಆ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ಅಜಯ್ ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅತ್ತ. ಅವನ ಕಣ್ಣೀರಿನಲ್ಲಿ ಭಯವಿತ್ತು, ಅಸಹಾಯಕತೆ ಇತ್ತು ಮತ್ತು ತಾನು ಒಂಟಿ ಎಂಬ ಕಟು ಸತ್ಯವಿತ್ತು. ಸರಿಯಾಗಿ ಅದೇ ಕ್ಷಣದಲ್ಲಿ ಅವನ ಫೋನ್ ವೈಬ್ರೇಟ್ ಆಗತೊಡಗಿತ್ತು. ಆ ಮೌನವನ್ನು ಸೀಳಿದ ಆ ಡಿಜಿಟಲ್ ಸದ್ದು ಅವನನ್ನು ವಾಸ್ತವಕ್ಕೆ ಎಳೆದು ತಂದಿತು. ಪರದೆಯ ಮೇಲಿನ ಅವನ ಆಫೀಸ್ ಮ್ಯಾನೇಜರ್ ಹೆಸರು ಮಿಂಚುತ್ತಿತ್ತು. ಅಜಯ್ ಉಸಿರನ್ನು ಬಿಗಿ ಹಿಡಿದು ಕಾಲ್ ಅಟೆಂಡ್ ಮಾಡಿದ. ಮ್ಯಾನೇಜರ್ ಧ್ವನಿಯಲ್ಲಿ ಕಠೋರತೆ ಮತ್ತು ಆತುರ. ಅಜಯ್, ವಾಟ್ ಈಸ್ ದಿಸ್? ನೀವು ರಜೆ ತಗೊಂಡು ಎಷ್ಟು ದಿವಸ ಆಯಿತು ಅಂತ ನಿಮಗೆ ಅರಿವಿದೆಯೇ? ಅಲ್ಲಿ ನೀವು ಏನು ಮಾಡುತ್ತಿದ್ದೀರಾ ಅನ್ನೋದು ನಮಗೆ ಬೇಕಿಲ್ಲ. ಪ್ರಾಜೆಕ್ಟ್ ಈಗ ಕ್ರಿಟಿಕಲ್ ಸ್ಟೇಜ್ನಲ್ಲಿದೆ. ನೋಡಿ ಅಜಯ್, ಮ್ಯಾನೇಜ್ಮೆಂಟಿಂದ ಈಗಾಗಲೇ ಡಿಸಿಷನ್ ತೊಗೊಂಡಿದೆ. ಇನ್ನು 2 ಡೇಸಲ್ಲಿ ನೀವು ಆಫೀಸ್ನಲ್ಲಿ ಇಲ್ಲ ಅಂದರೆ ಯು ಆರ್ ಫೈಯರ್ಡ್. ನಿಮ್ಮ ID ಕಾರ್ಡ್ ಬ್ಲಾಕ್ ಆಗುತ್ತೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಕಾಲ್ ಕಟ್ಟಾಯಿತು. ಅಜಯ್ ಕಿವಿಯಿಂದ ಫೋನ್ ಮೆಲ್ಲನೆ ಕೆಳಗೆ ಜಾರಿತು. ಅವನ ಬದುಕಿನ ಹಾದಿಗಳು ಈಗ ಕಡಿದು ಹೋಗಿದ್ದವು. ಒಂದು ಕಡೆ ಅವನ ವೃತ್ತಿ ಜೀವನ, ಅವನ ಭವಿಷ್ಯ, ಇನ್ನೊಂದು ಕಡೆ ಈ ಕುಲದ ರಹಸ್ಯ ಮತ್ತು ಅಜ್ಜಪ್ಪನ ಮನೆಯ ಕರಾಳ ಕತ್ತಲೆ. ಅವನು ಆಫೀಸ್ಗೆ ಹೋದರೆ ಇಲ್ಲಿನ ರಹಸ್ಯಗಳು ಮಣ್ಣು ಪಾಳಾಗುತ್ತವೆ, ಹೋಗದಿದ್ದರೆ ಅವನ ಅಸ್ತಿತ್ವವೇ ಇಲ್ಲದಂತಾಗುತ್ತದೆ. ಅಜಯ್ ಮತ್ತೆ ತನ್ನ ತಂದೆಯ ಫೋಟೋ ನೋಡಿದ. ಅವನ ಕಣ್ಣೀರು ಈಗ ನಿಂತು ಹೋಗಿತ್ತು. ಬದಲಿಗೆ ಕಣ್ಣುಗಳಲ್ಲಿ ಒಂದು ಶೂನ್ಯತೆ ಆವರಿಸಿತ್ತು. ಅವನ ಬೆರಳಿನ ಮೇಲೆ ಆ ಕಲ್ಲಿನ ಬಾಗಿಲು ನೀಡಿದ ಗಾಯ ಇನ್ನೂ ಹಸಿಯಾಗಿತ್ತು. ರಕ್ತದ ಋಣ ಅಜಯ್ನನ್ನು ಕರೆಯುತ್ತಿತ್ತು, ಆದರೆ ಬದುಕಿನ ಹಸಿವು ಅವನನ್ನು ಮರಳಿ ನಗರಕ್ಕೆ ಎಳೆಯುತ್ತಿತ್ತು. ಅಜಯ್ ಆ ಫೋಟೋವನ್ನು ಮೆಲ್ಲನೆ ಕೆಳಗಿಟ್ಟ. ಆ ರಾತ್ರಿ ಅವನು ತೆಗೆದುಕೊಳ್ಳುವ ನಿರ್ಧಾರ ಅವನನ್ನು ಮುಕ್ತಿಗೊಳಿಸುತ್ತದೆಯೋ ಅಥವಾ ಈ ನಾಗಬಂಧನದ ಕಾಯಂ ಕೈದಿಯನ್ನಾಗಿ ಮಾಡುತ್ತದೆಯೋ? ಆ ದಿನ ನಡೆದ ಘಟನೆ ನೋಡಿ ಸಾಕ್ಷಿ ವಾಸುದೇವಪ್ಪನವರ ಮನೆಗೆ ಹೋಗಿ, ಅಜಯ್ ಮನಸ್ಥಿತಿ ಸರಿಯಿಲ್ಲ, ಅವನಿಗೆ ಏನಾದರೂ ಮಾಡಬೇಕು, ಇಲ್ಲ ಅಂದರೆ ಅವನು ಕುಗ್ಗಿ ಹೋಗುತ್ತಾನೆ ಎಂದು ಹೇಳಿದಳು. ಅದನ್ನು ಕೇಳಿಸಿಕೊಂಡ ವಾಸುದೇವಪ್ಪ, ನಾಳೆ ಬೆಳಿಗ್ಗೆ ಏನಾದರೂ ಮಾಡೋಣ ಎಂದು ಹೇಳಿ ಅವಳನ್ನು ಮನೆಗೆ ಕಳುಹಿಸಿದರು. ಮರುದಿನ ಮುಂಜಾನೆ ಕಾಡಿನ ಮರಗಳ ನಡುವೆ ಮಂಜು ಇನ್ನೂ ಮೌನವಾಗಿ ಅಡಗಿದೆ. ಅಜಯ್, ಸಾಕ್ಷಿ ಮತ್ತು ವಾಸುದೇವಪ್ಪ ಈ ಮೂವರು ಪಂಜುರ್ಲಿ ದೇವಸ್ಥಾನದ ಅಂಗಳದಲ್ಲಿ ಬಂದು ನಿಂತಿದ್ದರು. ಅಜಯ್ನ ಮುಖದಲ್ಲಿ ನಿದ್ದೆ ಇಲ್ಲದ ಕಣ್ಣುಗಳಿದ್ದವು, ಆದರೆ ಅವನ ಮನಸ್ಸಿನಲ್ಲಿ ಆ ಮೂವರು ವಿಗ್ರಹಗಳ ಬಿಂಬ ಕಾಣಿಸುತ್ತಿತ್ತು. ದೈವದ ಚಾಕರಿ ಮಾಡುವವರು ತಾಮ್ರದ ಪಾತ್ರೆಗಳಲ್ಲಿ ತೀರ್ಥ ಮತ್ತು ಗಂಧವನ್ನು ಸಿದ್ಧಪಡಿಸುತ್ತಿದ್ದರು. ದೈವದ ಗಗ್ಗರ ಮತ್ತು ಆಭರಣಗಳು ಮಿನುಗುತ್ತಿದ್ದವು. ದೈವದ ನರ್ತಕರು ಮೈಗೆ ಹಳದಿ ಬಣ್ಣ ಲೇಪಿಸಿಕೊಂಡು ಕೆಂಪು ವಸ್ತ್ರ ಧರಿಸಿ ಸಜ್ಜಾಗಿದ್ದರು. ಅಜಯ್ನ ಎದೆಯಲ್ಲಿ ಏನೋ ಒಂದು ಅತೀಂದ್ರಿಯ ಸೆಳೆತ. ನರ್ತಕರು ಗಗ್ಗರವನ್ನು ಕಾಲಿಗೆ ಕಟ್ಟಿಕೊಂಡು ದೈವದ ಮುಂದೆ ನಿಂತಾಗ ಅಲ್ಲಿನ ಮೌನ ಸೀಳಿಕೊಂಡು ಆ ಗಂಭೀರವಾದ ಗಗ್ಗರದ ಧ್ವನಿ ಕೇಳಿಸಿತು. ನರ್ತಕರ ಮೈಯಲ್ಲಿ ನಡುಕ ಶುರುವಾಯಿತು. ಅವರ ಕಣ್ಣುಗಳು ದೊಡ್ಡದಾದವು. ಮುಖದಲ್ಲಿ ಮನುಷ್ಯ ಸಹಜವಲ್ಲದ ಒಂದು ರೌದ್ರ ಕಳೆ ಮೂಡಿತು.
ಪಂಜುರ್ಲಿ ದೈವದ ಆವಾಹನೆಯಾಯಿತು. ನರ್ತಕರ ಕೈಯಲ್ಲಿದ್ದ ಆಯುಧಗಳು ಕತ್ತಲೆಯಲ್ಲಿ ಮಿಂಚಿದವು. ಅವರು ಅಬ್ಬರಿಸುತ್ತಾ ಅಂಗಳದ ಮಧ್ಯೆ ಬಂದು ನಿಂತರು. ಆ ದನಿಯಲ್ಲಿ ಒಂದು ರೀತಿಯ ಪ್ರಾಣಿ ಸಹಜ ಗರ್ಜನೆ ಇತ್ತು ಮತ್ತು ದೈವಿ ಗಾಂಭೀರ್ಯವಿತ್ತು. ವಾಸುದೇವಪ್ಪ ಅವರು ಕೈ ಮುಗಿದು ನಡುಗುತ್ತಾ ನಿಂತಿದ್ದರು. ಸಾಕ್ಷಿ ಭಯದಿಂದ ಅಜಯ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು. ದೈವವು ಅಜಯ್ನ ಹತ್ತಿರ ಬಂದಿತು. ಆ ಕಣ್ಣುಗಳು ಅಜಯ್ನ ಆತ್ಮವನ್ನೇ ನುಂಗುವಂತೆ ನೋಡುತ್ತಿದ್ದವು. ದೈವದ ಕೈಯಲ್ಲಿದ್ದ ಪವಿತ್ರ ಗಂಧವನ್ನು ಅಜಯ್ನ ಹಣೆಗೆ ಹಚ್ಚಿದ ನರ್ತಕರು ಒಮ್ಮೆಲೆ ಅವನ ಕಿವಿಯ ಹತ್ತಿರ ಮುಖ ಕೊಂಡೊಯ್ದರು. ಸುತ್ತಲೂ ಇದ್ದವರಿಗೆ ಕೇವಲ ಅಸ್ಪಷ್ಟ ಧ್ವನಿ ಕೇಳಿಸಿತು. ಆದರೆ ಅಜಯ್ನ ಕಿವಿಯಲ್ಲಿ ಆ ಧ್ವನಿ ಗುಡುಗಿನಂತೆ ಕೇಳಿಸಿತು. ಆ ದೈವ ಕೇವಲ ಅಜಯ್ಗೆ ಕೇಳಿಸುವಂತೆ ಅತ್ಯಂತ ತೀವ್ರವಾದ ಧ್ವನಿಯಲ್ಲಿ, ಕಂದ, ರಕ್ತದ ಋಣದ ಬಾಗಿಲು ತೆರೆದಿದೆ. ನೀನು ಎಲ್ಲಿಗೆ ಹೋಗುತ್ತಿದೆಯೋ ಅಲ್ಲಿ ನಿನ್ನ ಪ್ರಶ್ನೆಗಳು ನಿನ್ನನ್ನೇ ಕಾಯುತ್ತಿವೆ. ಹೋದ ಹಾದಿಯಲ್ಲೇ ಮರಳಿ ಹೋಗು. ಯಾವುದನ್ನು ನೋಡಿ ಬೆಚ್ಚಿ ಬಿದ್ದಿದೆಯೋ ಅದೇ ನಿನ್ನನ್ನು ಕಾಪಾಡಲಿದೆ. ಹಿಂದೆ ಸರಿಯಬೇಡ. ಹಿಂದೆ ಸರಿದರೆ ನಿನ್ನ ಕುಲದ ಕಡೆಯ ದೀಪ ಹಾರಿ ಹೋಗುತ್ತದೆ ಎಂದು ಹೇಳಿತು. ದೈವವು ಅಜಯ್ನ ಹೆಗಲ ಮೇಲೆ ತನ್ನ ಬಲವಾದ ಕೈಯನ್ನಿಟ್ಟು ಒತ್ತಿತು. ಅಜಯ್ನ ಮೈಯಲ್ಲಿ ಮಿಂಚು ಹರಿದಂತೆ ಭಾಸವಾಯಿತು. ಕಾಡಿನ ಆ ರಹಸ್ಯ ಕೋಣೆ, ಆ 3 ವಿಗ್ರಹಗಳು, ಅಜಯ್ಗೆ ದೈವ ಈಗ ನೇರವಾದ ಆಜ್ಞೆಯನ್ನು ನೀಡಿತ್ತು. ಅಜಯ್ಗೆ ತಿಳಿಯಿತು, ತಾನು ಆಫೀಸ್ಗೆ ಮರಳಿ ಹೋಗುವಂತಿಲ್ಲ. ತನ್ನ ವೃತ್ತಿ ಜೀವನಕ್ಕಿಂತ ದೊಡ್ಡದಾದ ಒಂದು ಕರ್ತವ್ಯ ಅವನನ್ನು ಕಾಡಿನ ಆಳದಲ್ಲಿ ಕರೆಯುತ್ತಿದೆ. ದೈವವು ಹಿಂದೆ ಸರಿಯಿತು. ವಾಸುದೇವಪ್ಪ ಮತ್ತು ಸಾಕ್ಷಿಗೆ ದೈವವು ಅಭಯ ನೀಡಿತು. ಆದರೆ ಅಜಯ್ಗೆ ಮಾತ್ರ ಆ ಅಪಾಯಕಾರಿ ದಾರಿಯ ಸತ್ಯವನ್ನು ನೆನಪಿಸಿತ್ತು. ಪೂಜೆಯ ನಂತರ ಅಜಯ್ ಮೌನವಾಗಿ ದೇವಸ್ಥಾನದ ಹೊರಗೆ ಬಂದ. ಸಾಕ್ಷಿ ಅವನ ಮುಖ ನೋಡಿದಳು. ಅವನ ಕಣ್ಣುಗಳಲ್ಲಿ ಈಗ ಭಯವಿರಲಿಲ್ಲ, ಬದಲಿಗೆ ಒಂದು ರೀತಿಯ ದೈವಿ ಹಠವಿತ್ತು. ರಾತ್ರಿಯ ದಟ್ಟ ಕತ್ತಲೆ. ಪಂಜುರ್ಲಿ ದೈವ ನೀಡಿದ ಆ ಅತೀಂದ್ರಿಯ ಆಜ್ಞೆ ಅಜಯ್ನ ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿತ್ತು. ಅಜಯ್ ಇವತ್ತು ಒಬ್ಬನೇ ಇರಲಿಲ್ಲ. ನಿನ್ನೆ ನೋಡಿದ ವಿಗ್ರಹವನ್ನು ಸಾಕ್ಷಿಗೆ ತೋರಿಸಲು ನಿರ್ಧರಿಸಿದ್ದ. ಅದಕ್ಕೆ ಅವನ ಜೊತೆ ಸಾಕ್ಷಿ ಇದ್ದಳು. ಅವಳ ಕಣ್ಣುಗಳಲ್ಲಿ ಭಯವಿತ್ತು, ಆದರೆ ಅಜಯ್ನ ಮೇಲಿದ್ದ ನಂಬಿಕೆ ಅವಳನ್ನು ಆ ದಟ್ಟ ಕಾಡಿನ ಹಾದಿಯಲ್ಲಿ ನಡೆಸುತ್ತಿತ್ತು. ಅವರು ಆ ಪುರಾತನ ನಾಗಕ್ಷೇತ್ರದ ಮುಂದೆ ಬಂದು ನಿಂತಾಗ ಕಾಡು ಇಡೀ ಪ್ರಪಂಚವನ್ನೇ ನುಂಗಿಬಿಟ್ಟಂತೆ ಭಾಸವಾಯಿತು. ಸಾಕ್ಷಿ ಆ ಹಳೆಯ ದೇವಸ್ಥಾನವನ್ನು ಕಂಡು ಬೆಚ್ಚಿಬಿದ್ದಳು. ಅದನ್ನು ನೋಡಿ, ಅಜಯ್, ಇದು ಅಜ್ಜಪ್ಪನ ಪುಸ್ತಕದಲ್ಲಿದ್ದ ಅದೇ ಜಾಗ ಅಲ್ವಾ? ಅವಳ ಧ್ವನಿ ನಡುಗುತ್ತಿತ್ತು. ಅಜಯ್ ಉತ್ತರಿಸಲಿಲ್ಲ. ಅವನ ಗುರಿ ಆ ಗರ್ಭಗುಡಿಯ ಆಳದಲ್ಲಿತ್ತು. ಅವರು ಆ ಕಲ್ಲಿನ ಬಾಗಿಲಿನ ಹತ್ತಿರ ಬಂದರು. ಅಜಯ್ ಕೈಯಲ್ಲಿದ್ದ ದೀಪದ ಬೆಳಕು ಆ ಸರ್ಪಬಂಧನದ ಮುದ್ರೆಯ ಮೇಲೆ ಬಿದ್ದಾಗ ಸಾಕ್ಷಿ ಆತಂಕದಿಂದ, ಅಜಯ್, ಬೇಡ, ಇಲ್ಲಿಂದ ಹೋಗೋಣ. ನನ್ನ ಮನಸ್ಸು ಏನೋ ಅಪಾಯದ ಮುನ್ಸೂಚನೆ ನೀಡುತ್ತಿದೆ. ಈ ಬಾಗಿಲು ಮೌನವಾಗಿದ್ದಾಗಲೇ ನಮಗೆ ಕ್ಷೇಮ ಅಜಯ್ ಎಂದು ಹೇಳಿದಳು. ಅಜಯ್ ಸಾಕ್ಷಿಯ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದ. ಇಲ್ಲ ಸಾಕ್ಷಿ, ದೈವವೇ ನಮಗೆ ಆಜ್ಞೆ ನೀಡಿದೆ. ಈ ಬಾಗಿಲು ತೆರೆಯಲೇಬೇಕು. ನನ್ನ ರಕ್ತದ ಋಣ ತೀರಿಸುವ ಕಾಲ ಬಂದಿದೆ ಎಂದು ಹೇಳಿದ. ಅಜಯ್ ಒಂದು ಕ್ಷಣವೂ ತಡ ಮಾಡದೆ ತನ್ನ ಬೆರಳನ್ನು ಅದೇ ಚೂಪಾದ ನಾಗಲಿಪಿಯ ಹತ್ತಿರ ಕೊಂಡೊಯ್ದನು. ಅವನ ಬೆರಳು ಆ ಕಲ್ಲನ್ನು ಮುಟ್ಟುತ್ತಿದ್ದಂತೆ ಆ ಕಲ್ಲಿನ ಸರ್ಪ ಅಜಯ್ನ ರಕ್ತವನ್ನು ಮತ್ತೆ ಹೀರಲು ಶುರು ಮಾಡಿತು. ಅಜಯ್ನ ಮುಖ ನೋವಿನಿಂದ ಬಿಗಿಯಿತು. ಸಾಕ್ಷಿ ಕಿರುಚಲು ಹೋದಳು. ಆದರೆ ಅಜಯ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅವಳಿಗೆ ಆ ಸತ್ಯದ ಸಾಕ್ಷಿಯಾಗಲು ಹೇಳಿದನು. ರಕ್ತವು ಆ ನಾಗಲಿಪಿಯ ಪ್ರತಿಯೊಂದು ಗೆರೆಯಲ್ಲಿ ಹರಿಯುತ್ತಾ ಇಡೀ ಚಿಹ್ನೆಯನ್ನು ರಕ್ತವರ್ಣದ ಜ್ವಾಲೆಯಂತೆ ಹೊಳೆಯುವಂತೆ ಮಾಡಿತು. ಮರುಕ್ಷಣವೇ ಆ ಭೀಕರ ಸದ್ದು ಕೇಳಿಸಿತು. ಸಾವಿರಾರು ವರ್ಷಗಳ ಮೌನವನ್ನು ಸೀಳಿಕೊಂಡು ಆ ಬೃಹತ್ ಕಲ್ಲಿನ ಬಾಗಿಲು ಮೆಲ್ಲನೆ ಸರಿಯಿತು. ಬಾಗಿಲಿನಿಂದ ಹೊರಬಂದ ಆ ತಣ್ಣನೆಯ ಸ್ಮಶಾನ ಸದೃಶ ಗಾಳಿ ಸಾಕ್ಷಿಯ ಮೈಯನ್ನು ಹೊಕ್ಕಿತು. ಅವಳು ಕಂಡ ಆ ದೃಶ್ಯ ಅವಳ ಜನ್ಮಾಂತರದ ನಿದ್ದೆಯನ್ನು ಕೆಡಿಸುವಂತಿತ್ತು. ಕತ್ತಲೆಯ ಆ ಪಾತಾಳ ಸದೃಶ ಕೋಣೆಯ ಒಳಗೆ ಆ 3 ವಿಗ್ರಹಗಳು ಅಜಯ್ ಮತ್ತು ಸಾಕ್ಷಿಯನ್ನು ಸ್ವಾಗತಿಸಲು ಸಿದ್ಧವಾಗಿ ನಿಂತಿದ್ದವು. ಅಜಯ್ ಸಾಕ್ಷಿಯ ಕೈ ಹಿಡಿದು ಆ ಕತ್ತಲೆಯ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಟ್ಟ. ಬಾಗಿಲು ಅವರ ಹಿಂದೆ ಮತ್ತೆ ತಕ್ಷಣ ಮುಚ್ಚಿಕೊಂಡಿತು. ಬಾಗಿಲು ಮುಚ್ಚಿಕೊಂಡ ಆ ಭೀಕರ ಸದ್ದು ಇಡೀ ನೆಲಮಾಳಿಗೆಯಲ್ಲಿ ಪ್ರತಿಧ್ವನಿಸಿತು. ಸಾಕ್ಷಿ ಬೆಚ್ಚಿ ಬಿದ್ದು ಅಜಯ್ನ ತೋಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಸುತ್ತಲೂ ಸ್ಮಶಾನ ಸದೃಶ ಮೌನ. ಕೇವಲ ಎಲ್ಲೋ ಮೂಲೆಯಲ್ಲಿ ಹರಿಯುತ್ತಿರುವ ನೀರಿನ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅಜಯ್ ತನ್ನ ಕೈಯಲ್ಲಿದ್ದ ಮಂದವಾದ ದೀಪವನ್ನು ಎತ್ತಿ ಹಿಡಿದು ಮುಂದೆ ಸಾಗಿದ. ಅವರು ಆ ಕೋಣೆಯ ಮಧ್ಯಭಾಗಕ್ಕೆ ಬಂದಾಗ ಸಾಕ್ಷಿಯ ಕಣ್ಣುಗಳು
ಅಕ್ಷರಶಃ ಅಗಲವಾದವು. ಅವಳ ಉಸಿರು ಗಂಟಲಲ್ಲಿ ನಿಂತು ಹೋದಂತಾಯಿತು. ಅಲ್ಲಿ ಹರಿಯುವ ಸ್ಫಟಿಕದಂಥ ನೀರಿನ ನಡುವೆ 3 ಬೃಹತ್ ವಿಗ್ರಹಗಳು ನಿಂತಿದ್ದವು. ದೀಪದ ಹಳದಿ ಬೆಳಕು ಆ ವಿಗ್ರಹಗಳ ಮೇಲೆ ಬಿದ್ದಾಗ ಅವುಗಳ ನೆರಳುಗಳು ಕಲ್ಲಿನ ಗೋಡೆಗಳ ಮೇಲೆ ರಾಕ್ಷಸ ರೂಪಗಳನ್ನು ತಾಳಿದಂತೆ ಭಾಸವಾಯಿತು. ಸಾಕ್ಷಿ ಆ ವಿಗ್ರಹಗಳನ್ನು ನೋಡುತ್ತಿದ್ದಂತೆ ಅವಳ ಮೈ ಮೇಲಿನ ರೋಮಗಳು ಎದ್ದಿ ನಿಂತವು. ಆ ಮೂರ್ತಿಗಳ ಮುಖದಲ್ಲಿ ಆ ರೌದ್ರ ಭಾವನೆ, ಆ ಕಲ್ಲಿನ ಕಣ್ಣುಗಳಲ್ಲಿ ಅಡಗಿದ್ದ ಯಾವುದೋ ಪುರಾತನ ಕ್ರೋಧ ಸಾಕ್ಷಿಯನ್ನು ಅಲುಗಾಡಿಸಿ ಬಿಟ್ಟಿತ್ತು. ಅವಳು ಹಿಂದಕ್ಕೆ ಹೆಜ್ಜೆ ಇಡಲು ಹೋದಳು. ಆದರೆ ಅವಳ ಕಾಲುಗಳು ಮರಗಟ್ಟಿದಂತೆ ಅಲ್ಲೇ ಜಿಗುಟಾದವು. ಅಜಯ್ ಕಲ್ಲಿನಂತೆ ಸ್ಥಿರವಾಗಿ ನಿಂತಿದ್ದ. ಆ ವಿಗ್ರಹಗಳ ಪಾದದ ಬಳಿ ಹರಿಯುತ್ತಿದ್ದ ನೀರು ಈಗ ಕೆಂಪು ಬಣ್ಣಕ್ಕೆ ತಿರುಗುತ್ತಿರುವಂತೆ ಅವರಿಬ್ಬರಿಗೂ ಭಾಸವಾಯಿತು. ಆ 3 ವಿಗ್ರಹಗಳು ಕೇವಲ ಕಲ್ಲಿನ ಮೂರ್ತಿಗಳಾಗಿರಲಿಲ್ಲ. ಅವು ಶತಮಾನಗಳಿಂದ ಅಜಯ್ನ ವಂಶವನ್ನೇ ಹಿಂಬಾಲಿಸುತ್ತಿದ್ದ ವಿಧಿಯ ಆಟದಂತೆ ಕಾಣುತ್ತಿದ್ದವು. ಸಾಕ್ಷಿ ನಡುಗುವ ಧ್ವನಿಯಲ್ಲಿ ಪಿಸುಗುಟ್ಟಿದಳು. ಅಜಯ್, ಇವು ಯಾರು? ಇವರನ್ನು ಇಲ್ಲಿ ಯಾಕೆ ಬಚ್ಚಿಡಲಾಗಿದೆ? ಅಜಯ್ನ ಮುಖದಲ್ಲಿ ಯಾವುದೇ ಉತ್ತರವಿಲ್ಲದ ಶೂನ್ಯತೆ ಇತ್ತು. ಆ ಕೋಣೆಯೊಳಗಿನ ಗಾಳಿ ಒಮ್ಮೆಗೆ ಬೀಸಿ ಅವನ ಕೈಯಲ್ಲಿದ್ದ ದೀಪ ಮತ್ತೆ ಆರಿಹೋಯಿತು. ಕತ್ತಲೆಯಲ್ಲಿ ಕೇವಲ ಆ 3 ವಿಗ್ರಹಗಳ ನಿಗೂಢ ಆಕೃತಿಗಳು ಮಾತ್ರ ಅವರ ಕಣ್ಣೆದುರು ನರ್ತಿಸುತ್ತಿದ್ದವು. ಅಂದ ಹಾಗೆ ಕತ್ತಲೆಯ ಗರ್ಭದಲ್ಲಿ ಅಡಗಿರುವ ಆ 3 ವಿಗ್ರಹಗಳು ಯಾರದ್ದು? ಅದು ದೈವವೋ ಅಥವಾ ಶಾಪದ ಸಂಕೇತವೋ? ಪಂಜುರ್ಲಿ ದೈವ ಅಜಯ್ನ ಕಿವಿಯಲ್ಲಿ ಹೇಳಿದ್ದ ಆ ರಹಸ್ಯದ ಆಜ್ಞೆ ಈ ವಿಗ್ರಹಗಳಿಗೂ ಏನು ನಂಟು? ಈ ರಹಸ್ಯದ ಕೋಣೆಯಿಂದ ಅಜಯ್ ಮತ್ತು ಸಾಕ್ಷಿ ಮರಳಿ ಬರುತ್ತಾರಾ ಅಥವಾ ಅವರು ಬಲಿಯಾಗುತ್ತಾರಾ? ರಹಸ್ಯದ ಬಾಗಿಲು ತೆರೆಯಲು ರಕ್ತ ಬೇಕು, ಆದರೆ ಆ ರಹಸ್ಯವನ್ನು ಹೊತ್ತು ಬದುಕಲು ಜೀವ ಉಳಿಯಬೇಕಲ್ವಾ? ಆ 3 ಕಲ್ಲಿನ ಕಣ್ಣುಗಳಲ್ಲಿ ಅಡಗಿದ ಈ ಕುಲದ ಅಂತ್ಯದ ಕತೆ ನಮ್ಮ ಮುಂದಿನ ಎಪಿಸೋಡಲ್ಲಿ. ಅಯ್ಯೋ, ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇನ್ ಕೇಸ್ ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತನುಷ್ ಪ್ರಕಾಶ್ ಸೈನಿಂಗ್ ಆಫ್.